ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನನ್ನ ಜೊತೆ ನನ್ನ ಕತೆ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಭೂಮಿ ಅಜಿತ್ಗೆ ಟೀ ಕೊಡೋದಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಆಗ ನಚಿಕೇತು ಮತ್ತು ಅಂಜನ ಇಬ್ಬರು ಕೆಳಗಡೆಗೆ ಬರ್ತಾರೆ. ಇದು ನಿನಗೂ ಟೀ ತಂದಿದ್ದೀನಿ ತಗೋ ಅಂತ ಟೀ ಕೊಟ್ಬಿಟ್ಟು, ಅಂಜನ ನಿನಗೆ ಹರ್ಬಲ್ ಟೀ ಕೊಡ್ತೀನಿ ಇರು ಅಂತ ಹೇಳ್ತಿರ್ತಾಳೆ. ಯಾರಿಗೆ ಬೇಕ್ರಿ ನಿಮಗೆ ಟೀ ಅಂತ ಜೋರಾಗಿ ಕಿರ್ಚ್ತಾನೆ. ಆವಾಗ ಶಾಕ್ ಆಗುತ್ತೆ ಅಜಿತ್ಗೆ, ಏನಕ್ಕೆ ಹಿಂಗೆ ಹಿಂಗಾಡ್ತಿದ್ದಾನೆ ಅಂತ. ಯಾಕೋ ಈ ಥರ ಮಾತಾಡ್ತಿದ್ಯಾ ಅಂತ ಕೇಳ್ತಾರೆ. ಆವಾಗ ನಿಮ್ಮ ಇಲ್ಲಿ ಈ ಮನೆಯಲ್ಲಿ ಅಂಜನ ಏನಾಗಬೇಕು ಅಂತ ಸಂಗೀತನ ಕೇಳ್ತಾನೆ. ಆವಾಗ ಅವಳು ಈ ಮನೆ ಸೊಸೆ ಕಿರಿ ಸೊಸೆ ಅಂತ ಹೇಳ್ತಾರೆ. ಇವ್ರು ಏನಾಗಬೇಕು ಅಂತ ಕೇಳ್ತಾನೆ. ಆವಾಗ ಇವಳು ಹಿರಿ ಸೊಸೆ ಅಂತ ಹೇಳ್ತಾರೆ. ಆವಾಗ ಇವರಿಬ್ಬರಿಗೂ ಈಕ್ವಲ್ ರೈಟ್ಸ್ ಇದೆ ಅಲ್ವಾ ಅಂತ ಹೇಳ್ತಾನೆ. ಹೌದು ಕಣೋ, ಯಾಕೋ ಹಿಂಗೆ ಮಾತಾಡ್ತಿದ್ಯಾ ಅಂತ ಸಂಗೀತ ಕೇಳ್ತಾರೆ. ಮತ್ತು ಈಕ್ವಲ್ ರೈಟ್ಸ್ ಇದ್ರೂ ನನ್ನ ಹೆಂಡತಿ ನನಗೋಸ್ಕರ ಯಾವುದೋ ಒಂದು ಡಿಶ್ನ ಪ್ರಿಪೇರ್ ಮಾಡಬೇಕು ಅಂತ ಅಡುಗೆ ಮನೆಗೆ ಹೋದರೆ ಅಡುಗೆ ಮನೆ ಫುಲ್ಲು ನನ್ನ ಸ್ವತ್ತು, ನಾನು ಹೇಳ್ದಂಗೆ ಕೇಳಬೇಕು ಅಂತ ಹೇಳ್ಬಿಟ್ಟು ಅವಳನ್ನ ಅಲ್ಲಿಂದ ಆಚೆ ಕಳಿಸಿದ್ದಾರೆ. ಈ ಥರ ಮಾಡೋದು ಯಾವ ನ್ಯಾಯ ಅಂತ ಕೇಳ್ತಾ ಇರ್ತಾನೆ. ಅವಾಗ ಇಲ್ಲ ಕಣೋ, ಅಲ್ಲೇನೋ ಮಿಸ್ಟೇಕ್ ಆಗಿರಬೇಕು, ಜಸ್ಟ್ ಏನೋ ಕನ್ಫ್ಯೂಷನ್ ಆಗಿದೆ, ನೀನು ಒಂದು ಸ್ವಲ್ಪ ಅವರು ಸುಮ್ಮನೆ ಭೂಮಿ ಆ ಥರ ಮಾತಾಡೋದಿಲ್ಲ, ನೀನು ಸುಮ್ಮನೆ ಇರೋ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಅವಾಗ ಇಲ್ಲ ಬ್ರೋ, ಇದು ಸುಮ್ಮನೆ ಆಗಿರೋದಲ್ಲ, ಇದು ಪ್ಯೂರ್ ಡಾಮಿನೇಷನ್. ಇವರು ಫಸ್ಟ್ ಟೈಮ್ ಬಂದಾಗಿಂದ ಹಿಡಿದು ಇಡೀ ಮನೆಯವ್ರನ್ನ ಫುಲ್ ಕಂಟ್ರೋಲ್ನ ಇವ್ರು ಇಟ್ಕೊಂಡಿದ್ದಾರೆ. ಅವ್ರನ್ನ ಈ ಅಡುಗೆ ಮನೆ ಅನ್ನೋದು ಯಾರ ಕೈಯಲ್ಲಿ ಕಂಟ್ರೋಲ್ ಇರುತ್ತೋ ಅವ್ರ ಕಂಟ್ರೋಲಲ್ಲಿ ಇಡೀ ಮನೆ ಇರುತ್ತೆ. ಅದಕ್ಕೆ ಈ ಮನೆ ಪೂರ್ತಿ ಕಂಟ್ರೋಲ್ನ ಅವ್ರ ಕೈಯಲ್ಲಿ ತೊಗೊಂಡಿದ್ದಾರೆ. ಈಗೇನಾದರೂ ಅಂಜು ಬಂದ್ಬಿಟ್ಟು ಅಡುಗೆ ಮನೆ ಕಂಟ್ರೋಲ್ ತಗೊಳೋದಕ್ಕೆ ಹೋದರೆ ಈಗ ಅವಳ ಕೈಗೆ ಹೋಗ್ಬಿಡುತ್ತೆ ಅಂತ ಈಗ ಅವ್ರಿಗೆ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ. ಅದಕ್ಕೇ ಅವರು ಒಳಗಡೆಗೆ ಬರ್ಕೊಡ್ದು, ಇಲ್ಲಿ ಅಡುಗೆ ಮನೇಲಿ ಯಾವ ಕೆಲಸನೂ ಮಾಡಿಕೊಡ್ದು ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಫೀಮೇಲ್ ಡಾಮಿನೇಷನ್. ಇದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಅವ್ರ ಕಂಟ್ರೋಲ್ ತಪ್ಪಾಗ್ಬಿಡುತ್ತೆ, ಮನೆಯವರು ಯಾರೂ ಅವ್ರ ಕಂಟ್ರೋಲಲ್ಲಿ ಇರೋದಿಲ್ಲ. ಸಣ್ಣದಾಗಿ ಯಾವ್ದಾರ ಒಂದು ಗಂಜಿ ಮಾಡ್ಬೇಕಂದ್ರೂ ಎಲ್ಲರೂ ಅವ್ರನ್ನೇ ಕೇಳಬೇಕು, ಅವ್ರ ಮೇಲೆ ಡಿಪೆಂಡ್ ಆಗಬೇಕು, ಅದು ಅವ್ರ ಉದ್ದೇಶ. ಈಗ ಅದು ಮಿಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅವ್ರು ಹಿಂಗೆಲ್ಲ ಆಡ್ತಾ ಇದ್ದಾರೆ ಅಂತ ಹೇಳ್ತಿರ್ತಾನೆ. ಇಲ್ಲ ಕಣೋ ನೆಚ್ಚಿ, ಭೂಮಿ ಏನಾದ್ರು ಹೇಳಿದ್ದಾಳೆ ಅಂದರೆ ಅದಕ್ಕೊಂದು ಅರ್ಥ ಇರುತ್ತೆ. ಅವಳು ಯೋಚನೆ ಮಾಡ್ದೇನೆ ಏನೂ ಮಾತಾಡೋದಿಲ್ಲ. ಅವಳು ಏನೋ ಒಂದು ಕಾರಣ ಇಟ್ಕೊಂಡು ಹೇಳಿರ್ತಾಳೆ. ಈಗ ನೀನು ನಿನ್ನ ಪಾಯಿಂಟ್ ಆಫ್ ವ್ಯೂವಲ್ಲಿ ಮಾತಾಡ್ತಾ ಇದೆಯಾ, ಅವಳ ಪಾಯಿಂಟ್ ಆಫ್ ವ್ಯೂವಲ್ಲೂ ಅವಳಿಗೊಂದು ಮಾತಾಡೋದಕ್ಕೆ ಅವಕಾಶ ಕೊಡು. ಅವಳು ಏನು ಹೇಳ್ತಾನೆ ನೋಡೋಣ, ಅವ್ರು ಹೇಳಿದ್ನ ಕೇಳ್ಬಿಟ್ಟು ಆಮೇಲೆ ಮಾತಾಡುವಂತೆ ನೀನು ಸುಮ್ಮನೆ ಇರೋ ಅಂತ ಅಜಿತ್ ಹೇಳ್ತಾನೆ. ಆದರೆ ನಚಿಕೇತು ಒಳ್ಳೆ ಮೈಮೇಲೆ ದೆವ್ವ ಬಂದಿರೋ ನಂಗೆ ಕಿರ್ಸ್ತಾ ಇರ್ತಾನೆ. ಆವಾಗ ಅಜಿತ್ ಅವ್ನು ಕೊಟ್ಟಿಗೆ ಪಟ್ಟೆ ಹಿಡ್ಕೊಳ್ಳೋದಕ್ಕೆ ಅಂತ ಹೋಗ್ತಾನೆ. ಅವಾಗ ಸಣ್ಣ ವಿಷಯಕ್ಕೆ ಯಾಕೋ ಹಿಂಗೆ ಕಿತ್ತಾಡ್ತಾ ಇದ್ದೀರಾ ಅಂತ ಸಂಗೀತ ಬೇಜಾರು ಮಾಡ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಆಗ ಭೂಮಿ ಬರ್ತಾಳೆ. ಭೂಮಿ ಬಂದ್ಬಿಟ್ಟು, ನೋಡು ಅಂಜು, ನೀನೇ ಇನ್ಮೇಲೆ ಮನೆಯ ಜವಾಬ್ದಾರಿನೆಲ್ಲ ತಗೋ, ನೀನೇ ಮನೇಲಿ ಅಡುಗೆ ಮಾಡು, ನಾನು ಯಾವ ವಿಷಯಕ್ಕೂ ಇನ್ಮೇಲೆ ಎಂಟ್ರಿ ಆಗೋದಿಲ್ಲ, ನೀನೇ ಎಲ್ಲ ಮಾಡ್ಕೊಳ್ಳೋ ಮಾರೈತಿ, ನೀನು ಯಾವುದಕ್ಕೂ ನಾನು ಬರೋದಿಲ್ಲ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಅವಳು ಕಣ್ಣೀರಾಗ್ತಾ ಇರೋದನ್ನ ನೋಡಿ ಅಜಿತ್ಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ನನಗೆ ಇಲ್ಲಿ ನಡೀತಾರೋ ಸೀನ್ ಎಲ್ಲ ನೋಡ್ಬಿಟ್ಟು ತುಂಬ ಖುಷಿ ಆಗ್ತಾ ಇರುತ್ತೆ. ಸೂಪರ್ ಬೇಬಿ, ನೀನು ಒಳ್ಳೆ ಕೆಲಸನೇ ಮಾಡಿದೆ, ಅಣ್ಣ ತಮ್ಮಂದಿರ ಮಧ್ಯೆ ಒಳ್ಳೆ ಫಿಟ್ಟಿಂಗ್ ತಂದು ಇಟ್ಟಿದ್ಯಾ, ಇವರಿಬ್ಬರು ಹಿಂಗೇನೆ ಕಿತ್ತಾಡ್ಕೊಂಡು ದೂರ ಆಗಲಿ ಅಂತ ಅನ್ಕೊತಾ ಇರ್ತಾಳೆ. ನಂಗೆ ತುಂಬ ಬೇಜಾರಾಗುತ್ತೆ. ನಚಿಕೇತ ಹತ್ರ ಬಂದ್ಬಿಟ್ಟು, ನಿಜವಾಗ್ಲೂ ನೀನು ನಾನೇತ್ ಮಗನೇನೇನು, ಯಾಕೋ ಈ ಥರ ಮಾತಾಡಿದೆ, ಭೂಮಿ ಎಷ್ಟು ಚೆನ್ನಾಗಿ ಮನೆಯವ್ರು ಎಲ್ಲರೂ ಪ್ರೀತಿಯಿಂದ ಇಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ಲು, ಅವಳು ನಿನ್ನ ಹೆಂಡ್ತಿನ ಬೇರೆ ಭಾವ ಮಾಡಿ ಬರಬೇಡ ಅಂತ ಹೇಳ್ತಾಳ. ಆ ಭೂಮಿ ಆ ಥರ ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀನು ನಿನ್ನ ಹೆಂಡ್ತಿ ಸೇರ್ಕೊಂಡು ಏನೋ ಎಡವಟ್ ಮಾಡ್ಕೊಂಡಿದ್ದೀರಾ. ನೀನು ಹೆಂಡ್ತಿಗೆ ಫಸ್ಟ್ ಆಫ್ ಆಲು ಅಡುಗೆ ಮಾಡೋದಕ್ಕೆ ಬರೋದಿಲ್ಲ. ಅವಳು ಅಡುಗೆ ಮಾಡೋದನ್ನ ಈಗ ಕಲಿತಾ ಇದ್ದಾಳೆ. ಭೂಮಿಗೆ ಯಾರಿಗೆ ಏನು ಗೊತ್ತು, ಏನು ಬೇಕು ಎಲ್ಲನೂ ಗೊತ್ತು, ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೊಂಡಿದ್ದೆ ತಪ್ಪ. ನೀನು ಈ ಥರ ಮಾತಾಡ್ತೀಯ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಚ್ಚಿ ಅಂತ ಬೇಜಾರು ಮಾಡ್ಕೊತಾರೆ. ಅವಾಗ ಭೂಮಿ ಬೇಜಾರು ಮಾಡಿಕೊಂಡು ಅವಳು ರೂಮಿಗೆ ಹೋಗ್ತಾಳೆ. ಅವಾಗ ಅವಳಿಗೆ ಸಮಾಧಾನ ಮಾಡೋಕ್ಕೆ ಅಂತ ಸಂಗೀತನೂ ಹೋಗ್ತಾರೆ. ಅದಕ್ಕೂ ತುಂಬ ಬೇಜಾರಾಗುತ್ತೆ. ಅವನು ಏನೂ ಮಾತಾಡ್ದೇನೆ ಅವನು ಅಲ್ಲಿಂದ ಹೊಂಟೋಗ್ಬಿಡ್ತಾನೆ. ಆವಾಗ ಭೂಮಿ ಬೇಜಾರು ಮಾಡ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಆವಾಗ ಭೂಮಿ ಬೇಜಾರು ಮಾಡ್ಕೊಬೇಡ ಭೂಮಿ, ಏನೋ ಕಹಿ ಘಟನೆ ನಡೆದೋಯ್ತು, ಅವ್ನು ಗೊತ್ತಿಲ್ಲದೆ ಏನೋ ಮಾತಾಡ್ಬಿಟ್ಟ, ಎಲ್ಲ ಸರಿ ಹೋಗುತ್ತೆ, ಸಮಾಧಾನ ಮಾಡ್ಕೊ ಅಂತ ಹೇಳ್ತಿರ್ತಾರೆ. ಅವಾಗ ಇಲ್ಲ ಅತ್ತೆ, ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ, ನಾನೇನು ಇಲ್ಲ, ನನಗೆ ಸ್ವಲ್ಪ ನನ್ನಿಂದ ಇಷ್ಟೆಲ್ಲ ಮನೇಲಿ ರಾದಂತ ಆಯ್ತಲ್ಲ ಅಂತ ಸ್ವಲ್ಪ ಬೇಜಾರಾಯಿತು ಅಷ್ಟೇ ಅಂತ ಕಣ್ಣೀರು ಹಾಕ್ಕೊಂಡು ಸಮಾಧಾನ ಮಾಡ್ಕೊತಾ ಇರ್ತಾಳೆ. ಅವಾಗ ಏನೂ ಆಗೋದಿಲ್ಲ, ನೀನು ನನ್ನ ಮಗಳಿದ್ದಂಗಲ್ವಾ, ನೀನು ಸಮಾಧಾನ ಮಾಡ್ಕೊ ಅಂತ ಸಮಾಧಾನ ಮಾಡ್ತಿರ್ತಾರೆ. ಅಜಿತ್ ಬರ್ತಾನೆ. ಅವಾಗ ನೀವಿಬ್ಬರು ಮಾತಾಡ್ಕೊಳ್ಳಿ ಅಂದ್ಬಿಟ್ಟು ಸಂಗೀತ ಅಲ್ಲಿಂದ ಹೋಗ್ತಾಳೆ. ಅವಾಗ ಅಜಿತ್ ಸಮಾಧಾನ ಮಾಡ್ತಿರ್ತಾನೆ. ಭೂಮಿ ಬೇಜಾರು ಮಾಡ್ಕೊಬೇಡ, ನನ್ನಿಂದ ನಿಂಗೆ ಇಷ್ಟೆಲ್ಲ ಸಮಸ್ಯೆ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ನೀನು ನಚಿಕೇತ್ ಈ ಥರ ಬಿಹೇವ್ ಮಾಡ್ತಾನೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ, ದಯವಿಟ್ಟು ನೀನು ಬೇಜಾರು ಮಾಡ್ಕೊಬೇಡ ಭೂಮಿ ಅಂತ ಹೇಳ್ತಾ ಇರ್ತಾನೆ. ಅವಾಗ ಹೋಗ್ಲಿ ಬಿಡಿ ಸಾಹೇಬ್ರೆ, ನಾನು ಇವತ್ತಲ್ಲ ನಾಳೆ ಈ ಮನೆಯಿಂದ ಆಚೆ ಹೋಗೋಳಲ್ವಾ, ಈ ಥರ ಎಲ್ಲ ನಡೆಯೋದ್ರಿಂದ ನನಗೇನೂ ಬೇಜಾರಾಗೋದಿಲ್ಲ, ನಾನು ಹೋಗೋಕ್ಕೂ ಮುಂಚೆ ನಾನು ಖುಷಿಯಾಗಿ ಹೋಗ್ತಾಯಿದ್ದೆ, ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ ಅಂತ
ಹೇಳ್ತಾ ಇರ್ತಾಳೆ. ಅವಾಗ ಅಜಿತ್ಗೆ ಬೇಜಾರಾಗ್ತಾ ಇರುತ್ತೆ, ಭೂಮಿ ನನ್ನ ಯಾವತ್ತೂ ಬಿಟ್ಟು ಹೋಗ್ಬಾರ್ದು ಅಂತ ಅವ್ನ ಮನಸ್ಸಲ್ಲಿ ಅನ್ಕೊತಾ ಇರ್ತಾನೆ. ಸಾಹೇಬ್ರೆ ನಾನು ಇಲ್ಲಿ ಮಲ್ಕೊಳ್ಳೋದಿಲ್ಲ, ನಾನು ಹೋಗಿ ಶಾರದಮ್ಮನ ರೂಮಲ್ಲಿ ಮಲ್ಕೊತೀನಿ ಅಂತ ಹೇಳ್ತಾಳೆ. ಅವಾಗ ಅವಳು ಶಾರದಮ್ಮನ ರೂಮಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಭೂಮಿ ಹೋಗೋದಕ್ಕೆ ಹೋಗ್ತಾಳೆ. ಅವಳನ್ನ ತಡೆಯೋದಕ್ಕೆ ಹೋಗ್ತಾನೆ, ಆದರೂ ಅವಳು ಹೊಂಟೋಗ್ಬಿಡ್ತಾಳೆ. ಭೂಮಿ ಯಾಕೆ ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊತಾ ಇಲ್ಲ, ನಾನು ಅವಳನ್ನ ಎಷ್ಟು ಪ್ರೀತಿ ಮಾಡ್ತೀನಿ, ಆದರೆ ಅವಳಿಗೆ ಹೇಳೋದಕ್ಕೆ ಆಗ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ಕೊಂಡು ಅಜಿತ್ ಅಲ್ಲೇ ಕೂತಿರ್ತಾನೆ. ಶಾರದನ್ ರೂಮ್ಗೆ ಭೂಮಿ ಬರ್ತಾಳೆ. ಭೂಮಿ ಬಂದಾಗ ಶಾರದಾ ಬಾಯಿಲಿ ಅಂತ ಕರೀತಾಳೆ. ಅವಾಗ ಭೂಮಿ ಬಂದು ಹಾಸಿಗೆ ಮೇಲೆ ಕೂತ್ಕೊತಾಳೆ. ಅಮ್ಮ ನಾನು ನಿಮ್ಮ ಮಡ್ಲಲ್ಲಿ ಮಲ್ಕೋಬೋದಾ ಅಂತ ಕೇಳ್ತಾಳೆ. ಅವಾಗ ಬಾಯಲ್ಲಿ ಮಲ್ಕೊ ಅಂತ ಹೇಳ್ಬಿಟ್ಟು ಅವಳು ಮಡ್ಲಲ್ಲಿ ಮಲ್ಕೊಂಡಿರೋದನ್ನ ದೂರದಲ್ಲಿ ನಿಂತು ಭಾಗ್ಯಮ್ಮ ನೋಡ್ತಾ ಇರ್ತಾರೆ. ಅವರಿಬ್ರು ಅಮ್ಮ ಮಗಳು ಥರ ಚೆನ್ನಾಗಿ ಖುಷಿಯಾಗಿರೋದನ್ನ ನೋಡ್ಬಿಟ್ಟು ಭಾಗ್ಯಮ್ಮಂಗೆ ಜಲಸ್ ಫೀಲ್ ಆಗ್ತಾ ಇರತ್ತೆ. ಆದರೂ ಅವ್ರು ಬೇಜಾರು ಮಾಡ್ಕೊಂಡು ಹಂಗೇನೆ ನಿಂತಿರ್ತಾರೆ. ಅವ್ರು ಮಗಳು ಥರ ತುಂಬ ಖುಷಿಯಾಗಿರ್ತಾರೆ. ಭೂಮಿ ಭಾಗ್ಯಮ್ಮನ ನೋಡ್ತಾಳೆ. ಅಮ್ಮ ಯಾವಾಗ ಬಂದಮ್ಮ ನೀನು ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನ ಮಾತಾಡ್ಸೋದಕ್ಕೆ ಅಂತ ಹೋಗ್ತಾಳೆ. ಇಲ್ಲ ಭೂಮಿ, ನೀನು ಅವ್ರ ಜೊತೆ ಸ್ವಂತ ಮಗಳು ಥರ ಚೆನ್ನಾಗೇ ಇದೆಯಲ್ಲ, ನೀನು ಅವ್ರ ಜೊತೆನೇ ಚೆನ್ನಾಗಿರು, ನಾನು ಸುಮ್ಮನೆ ನೀನು ಬೇಜಾರಾಗಿದ್ದೆ ಅಲ್ಲ, ನಾನು ನಿನಗೆ ಸಮಾಧಾನ ಮಾಡೋದಕ್ಕೆ ಅಂತ ಬಂದೆ ಅಷ್ಟೇನೆ ಅಂತ ಹೇಳ್ತಿರ್ತಾರೆ. ಇಲ್ಲ ಮನೆ ಅಂದಮೇಲೆ ಈ ಥರ ಎಲ್ಲ ನಡೀತಾ ಇರುತ್ತಲ್ಲ, ನಿನಗೆ ಗೊತ್ತಲ್ವಾ ಅಂತ ಹೇಳ್ತಿರ್ತಾಳೆ. ಏನು ಸರಿ ಭೂಮಿ ಆಯಿತು, ನಾನು ಬೆಳಗ್ಗೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಭಾಗ್ಯಮ್ಮ ಅಲ್ಲಿಂದ ಹೊಂಟೋಗ್ತಾರೆ. ಭಾಗ್ಯಮ್ಮಂಗೆ ಭೂಮಿ ಊಟ ಮಾಡುವಾಗ ಶಾರದಾ ಮತ್ತು ಭೂಮಿ ಇಬ್ಬರು ನಡ್ಕೊಂಡಿದ್ದ ರೀತಿಯಿಂದ ಹಿಡಿದು ಇವಾಗ ನಡ್ಕೊತಾ ಇರೋದನ್ನ ನೋಡ್ಬಿಟ್ಟು ಅವಳಿಗೆ ಡೌಟ್ ಬಂದಿರುತ್ತೆ, ಇವರು ಇಬ್ಬರು ನಿಜವಾದ ಅಮ್ಮ ಮಗಳಿರ್ಬೋದಾ ಅಂತ. ಅವರು ಅದೇ ಯೋಚನೆಯಲ್ಲಿ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಚಿಕೇತು ಇಷ್ಟು ದಿನ ಒಳ್ಳೆ ಪುಟ್ಟು ಮಗು ಥರ ಇದ್ದ, ಆದರೆ ಅಂಜನ ಬಂದ್ಬಿಟ್ಟು ಅವನ ಕಿವಿ ಚುಚ್ಚಿಬಿಟ್ಟು ಇಷ್ಟೊಂದು ಕೆಟ್ಟದಾಗಿ ನಡ್ಕೊಳ್ಳೋ ರೀತಿ ಮಾಡಿದ್ಲು. ಆದರೆ ತನ್ನ ಹೆಂಡತಿ ಏನೋ ಹೇಳಿದ್ಲು, ಆದರೆ ಅದ್ರ ಹಿಂದೆಗಡೆ ತನ್ನ ಅತ್ತಿಗೆ ಮೈದು ಅಂತ ಅಷ್ಟೊಂದು ಪ್ರೀತಿ ಕೊಟ್ಟಿದ್ರು. ಅವ್ರು ಈ ಥರ ಮಾಡ್ತಾರ ಅಂತ ಒಂದು ಆಲೋಚನೆ ಮಾಡ್ಬೋದಾಗಿತ್ತು, ಆದರೆ ಈ ಥರ ಅವ್ನು ಬಿಹೇವ್ ಮಾಡಬಾರ್ದಾಗಿತ್ತು. ಆದ್ದರಿಂದ ಭೂಮಿ ಮನ್ಸಿಗೂ ತುಂಬ ಬೇಜಾರಾಯಿತು, ಆದರೆ ಅವಳು ತೋರಿಸ್ಕೊಳ್ಳಲಿಲ್ಲ ಅಷ್ಟೇ. ಈಗ ಅಜ್ಜಿತ್ತು ಭೂಮಿ ಇಬ್ಬರು ಏನು ಮಾಡ್ತಾರೆ, ಮನೆಯಲ್ಲಿ ಅಜ್ಜಿ ಕೂತ್ಕೊಂಡು ಎಲ್ರಿಗೂ ಕರೆಸಿ ಭೂಮಿ ಉದ್ದೇಶ ಏನು, ಭೂಮಿ ಎಷ್ಟು ಒಳ್ಳೆಯಳು ಅಂತ ಅವ್ರಿಗೆ ಮತ್ತು ನಚ್ಚಿ ಮಧ್ಯೆ ಕುಂತಿ ಮಾತಾಡಿ ಅವರಿಬ್ಬರೂ ಒಂದು ಮಾಡ್ತಾರೆ. ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಡೆಫಿನೆಟ್ಲಿ ಭೂಮಿಗೆ ಅಜಿತ್ ಸಪೋರ್ಟ್ ಮಾಡಿದ್ದು ನೋಡಿ ಎಲ್ರಿಗೂ ಖುಷಿಯಾಗಿರುತ್ತೆ, ಆದರೆ ನಚಿಕೇತು ಭೂಮಿ ಮೇಲೆ ಮಾಡಿದ ರಿಯಾಕ್ಷನ್ ನೋಡ್ಬಿಟ್ಟು ಎಲ್ರಿಗೂ ಬೇಜಾರಾಗಿರುತ್ತೆ. ಇದ್ರ ಬಗ್ಗೆ ಏನನ್ಸುತ್ತೆ ಅಂತ ಹೇಳಿ ಫ್ರೆಂಡ್ಸ್. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.